ಆದರೆ ಎಲ್ಲ ರಾಜಕೀಯ ಪಕ್ಷಗಳನ್ನು ಸಹಿತ ಅವರ ಮಿತ್ರ ಪಕ್ಷಗಳ ಕೆಲವನ್ನು ಹೊರತುಪಡಿಸಿ ಎಲ್ಲ ರಾಜಕೀಯ ಪಕ್ಷಗಳನ್ನು ಭಾರಿ ದೊಡ್ಡ ಮಟ್ಟದ ರಾಮನ ವಿರೋಧಿಗಳು ಎನ್ನುವ ರೀತಿಯ ಬಿಂಬಿಸುವ ಪ್ರಯತ್ನವನ್ನು ಮಾಡಿ, ಆದರೆ ಈ ದೇಶದ ವೈಪರೀತ್ಯ ಯಾವ ಮಟ್ಟಕ್ಕೆ ಬಂದು ನಿಂತಿದೆ ಅಂದರೆ, ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗ್ತದೆ, ರಫೇಲ್ ಫೈಲ್ ಕಾಣೆ ಆಗ್ತದೆ, ರಾಮ ಮಂದಿರದ ಕಾಣಿಕೆ ಲೂಟಿ ಆಗ್ತದೆ. ಈವರೆಗೂ ಮಾತನ್ನ ಆಡ್ತಾ ಇಲ್ಲ ಅಂತಂದ್ರೆ ಈ ಲೂಟಿಗೂ ಅವರಿಗೂ ಪ್ರಧಾನಮಂತ್ರಿಗಳ ಕಚೇರಿಗೂ ನೇರವಾದ ಸಂಬಂಧ ಇದೆ ಅನ್ನುವಂಥದ್ದು ನಮಗೆ ಮೇಲ್ನೋಟಕ್ಕೆ ಅರ್ಥ ಆಗ್ತಾ ಇದೆ. ಹಾಗಾಗಿ ಅವರು ಪ್ರತಿ ಹಂತದಲ್ಲಿ ಹೇಳ್ತಾರೆ, ಅದೇನೆಂದರೆ ಇನ್ನು ಸ್ವಲ್ಪ ದಿವಸ ಚಂಪತ್ರಾಯ್ಗೂ RSSಗೂ BJPಗೂ ಸಂಬಂಧ ಇಲ್ಲ, ಜೈಲಿಗೆ ಹೋದವರಿಗೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಇದೇ ಡಿಫೆನ್ಸನ್ನು RSS ಗಾಂಧಿ, ಯಾವ ಗಾಂಧಿ ರಾಮನನ್ನು ಉಲ್ಲೇಖಿಸಿ ಹೇ ರಾಮ್ ಎಂದು ಕೊನೆಯ ಉಸಿರನ್ನು ಬಿಡುವಾಗ ಯಾವ ಗಾಂಧಿಯ ಹತ್ಯೆ ಆಯಿತೋ, ಹತ್ಯೆ ಆದಾಗಲೂ ಸಹಿತ ಇದೇ ಡಿಫೆನ್ಸನ್ನು RSS ತಗೊಂಡಿತ್ತು. ದೇಶದಲ್ಲಿರ್ತಕ್ಕಂಥ, ಇಡೀ ದೇಶದ ಅಸ್ಮಿತೆಯ ಭಾಗವಾಗಿರ್ತಕ್ಕಂಥ, ಪ್ರಜ್ಞೆಯ ಭಾಗವಾಗಿರ್ತಕ್ಕಂಥ ರಾಮ ಮಂದಿರದ ಹಣ ಲೂಟಿ, ಅದು ಯಾರೋ ಹೊರಗಿನ ಕಳ್ಳರು ಬಂದು ಲೂಟಿ ಮಾಡಿದ್ದಲ್ಲ. ಆ ಡಕಾಯಿತಿಯನ್ನು ನಡೆಸಿದ್ದು ಯಾರು ಅಂತಂದರೆ ಒಳಗಿನವರೇ. ಯಾರನ್ನ ಟ್ರಸ್ಟಿಗಳನ್ನಾಗಿ ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು ಮತ್ತು ಆದಿತ್ಯನಾಥ್ ಅವರು RSSನ ಸೂಚನೆಯ ಆಧಾರದ ಮೇರೆಗೆ, ಯಾಕೆಂದರೆ ಕರ್ನಾಟಕದ ಒಬ್ಬ ಗೋಪಾಲ್ ರಾವ್ ಅಂತಿದ್ದಾರೆ, ಅವರು RSSನ ಪೂರ್ಣಾವಧಿ ಕಾರ್ಯಕರ್ತರಾಗಿ ಕರ್ನಾಟಕದಲ್ಲಿ ಕೆಲಸ ಮಾಡಿದವರು. ಅವರನ್ನು ಒಳಗೊಂಡಂತೆ ವಿನಯ್ ಕುಮಾರ್ ಸೊರಕೆ ಅವರು ಪ್ರಸ್ತಾಪ ಮಾಡಿದ್ರಿಂದ ಚಂಪತ್ ರಾಯ್ ಇವರೆಲ್ಲರೂ ಸಹಿತ RSS ಮತ್ತು BJPಯ ಕಾರ್ಯಕರ್ತರು, ಪದಾಧಿಕಾರಿಗಳು, ಬೆಂಬಲಿಗರು. ಈ ತಂಡ ಏನು ಹಣ ಡಕಾಯಿತಿಯನ್ನು ಮಾಡಿದೆ, ಬಂಗಾರ, ಬೆಳ್ಳಿ, ನಗದು. ಸೊ ವಿಶೇಷವಾಗಿ ಈಗ ಕಾಂಗ್ರೆಸ್ ಪಕ್ಷ ಜನರೆದುರುಗಡೆ ಈ ವಿಚಾರವನ್ನು ಗಮನಕ್ಕೆ ತರ್ತಕ್ಕಂಥ ಪ್ರಯತ್ನವನ್ನು ಯಾಕೆ ಮಾಡ್ತಾ ಇದೆ ಅಂದರೆ, 1989ನೇ ಇಸ್ವಿಯಿಂದ BJPಗೆ ಮತ್ತು RSSಗೆ ರಾಮಧ್ಯಾನ ಪ್ರಾರಂಭ ಆಗಿದೆ. 1989ನೇ ಇಸ್ವಿ. ಅದಕ್ಕಿಂತ ಪೂರ್ವದಲ್ಲಿ ಈ ದೇಶದಲ್ಲಿ ಭಾರಿ ದೊಡ್ಡ ರಾಮಭಕ್ತಿಯ ಒಂದು ಪರಂಪರೆ ಇತ್ತು. ಆಗೆಲ್ಲ ರಾಮಭಕ್ತಿಯ ಜಪ ನಮ್ಮದು ಏನು ಅಂತಂದರೆ, ಭಜನೆ ಏನು ಅಂದರೆ ಶ್ರೀರಾಮ ಜಯರಾಮ ಜಯ ಜಯ ರಾಮ. ಇವರು ಅದನ್ನು ಘೋಷಣೆಯನ್ನು ತಂದರು. ಜೈ ಶ್ರೀರಾಮ್ ಎನ್ನುವ ಘೋಷಣೆ ಜೊತೆಗೆ 89ನೇ ಇಸ್ವಿಯಿಂದ ಇವರಿಗೆ ರಾಮನ ನೆನಪಾಯಿತು. 89ನೇ ಇಸ್ವಿಯ ರಾಮನ ನೆನಪಾದಾಗಲೆಲ್ಲ ಎಲ್ಲ ರಾಜಕೀಯ ಪಕ್ಷಗಳು, ಈ ದೇಶದ ಎಲ್ಲ ರಾಜಕೀಯ ಪಕ್ಷಗಳು ಕಾಂಗ್ರೆಸ್ಸನ್ನು ಸೇರಿಕೊಂಡಂತೆ ಹೇಳ್ತಾ ಇದ್ದದ್ದೇನು ಅಂದರೆ, ವಿವಾದ ನ್ಯಾಯಾಲಯದಲ್ಲಿದೆ, ನ್ಯಾಯಾಲಯದ ಅಂತಿಮ ತೀರ್ಪಿನ ನಂತರ ನ್ಯಾಯಾಲಯದ ತೀರ್ಪಿಗೆ ಒಳಪಟ್ಟು ಈ ಸಮಸ್ಯೆಯನ್ನು ಇತ್ಯರ್ಥಪಡಿಸಿಕೊಳ್ಳೋಣ ಅಂತ. ಯಾರೂ ಈ ವಿಚಾರವನ್ನು ಬಿಟ್ಟು ಬೇರೆ ಏನೂ ಮಾತಾಡಿಲ್ಲ ಯಾರು. ಆದರೆ ಎಲ್ಲ ರಾಜಕೀಯ ಪಕ್ಷಗಳನ್ನೂ ಸಹಿತ ಅವರ ಮಿತ್ರ ಪಕ್ಷಗಳ ಕೆಲವನ್ನು ಹೊರತುಪಡಿಸಿ ಎಲ್ಲ ರಾಜಕೀಯ ಪಕ್ಷಗಳನ್ನು ಭಾರಿ ದೊಡ್ಡ ಮಟ್ಟದ ರಾಮನ ವಿರೋಧಿಗಳು ಎನ್ನುವ ರೀತಿಯ ಬಿಂಬಿಸುವ ಪ್ರಯತ್ನವನ್ನು ಮಾಡಿ, ಒಂದು ರಾಜಕೀಯ ಪಕ್ಷದ ಸಿಂಬಲನ್ನು, BJPಯವರ ಕಮಲದ ಗುರುತನ್ನು ಅಡ್ವಾಣಿಯವರ ರಥಯಾತ್ರೆಯ ಎರಡು ದಿಕ್ಕಿನಲ್ಲಿ ಹಾಕಿ, RSSನ ಧ್ವಜವನ್ನು ಮತ್ತು BJP ಧ್ವಜವನ್ನು ಒಟ್ಟಿಗೆ ಕಟ್ಟಿ ಮೆರವಣಿಗೆಯನ್ನು ಮಾಡಿ, ಸೋಮನಾಥ್ ಸೆ ಅಯೋಧ್ಯೆ ತಕ್. ಸೊ ಸೋಮನಾಥ ಮಂದಿರದ ಪುನರ್ನಿರ್ಮಾಣ ಆದಾಗ ಅದನ್ನು ಉದ್ಘಾಟನೆ ಮಾಡಿದ್ದು ಆಗಿನ ರಾಷ್ಟ್ರಪತಿಗಳಾದಂಥ ಶ್ರೀ ಬಾಬು ರಾಜೇಂದ್ರ ಪ್ರಸಾದ್ ಅವರು. ರಾಮ ಮಂದಿರದ ಉದ್ಘಾಟನೆ ಆಗಲಿಕ್ಕೆ ಕಾರಣ ಆಗಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಆಧಾರದ ಮೇರೆಗಿರುವ ದೇಶದ ಸುಪ್ರೀಂ ಕೋರ್ಟಿನ ಅಂತಿಮ ತೀರ್ಪಿನ ನಂತರ ಏನು ರಾಮ ಮಂದಿರದ ಉದ್ಘಾಟನೆ ಆಗುತ್ತೆ, ಆವಾಗ ಸಹಿತ ಈ ದೇಶದಲ್ಲಿ ಒಬ್ಬ ರಾಷ್ಟ್ರಪತಿಯಾಗಿ, ಅದರಲ್ಲೂ ಒಬ್ಬ ಮಹಿಳಾ ರಾಷ್ಟ್ರಪತಿಯಾಗಿ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಇದ್ದರು. ಸೊ ಅಯೋಧ್ಯೆಯಿಂದ
ಸೋಮನಾಥದಿಂದ ಅಯೋಧ್ಯೆಯವರೆಗೆ ಹೋಗಿರ್ತಕ್ಕಂಥ ಯಾತ್ರೆಯ ಭಾಗ ಅಂತ ಹೇಳಿ ಅದರ ಉದ್ಘಾಟನೆಯನ್ನು ಕ್ರೆಡಿಟನ್ನು ತೆಗೆದುಕೊಂಡಂಥ ಪ್ರಧಾನಮಂತ್ರಿಗಳು ಉದ್ದೇಶಪಟ್ಟು ಅವತ್ತು ಸ್ವರ್ಗೆ ಅವರು ಹೇಳಿದಂತೆ ರಾಜಕೀಯದ ಕ್ರೆಡಿಟ್ ಮೈಲೇಜನ್ನು ತಗೊಳ್ಬೇಕು ಅನ್ನೋ ಏಕಮಾತ್ರ ಉದ್ದೇಶದಿಂದ ದ್ರೌಪದಿ ಮುರ್ಮುವನ್ನು ಹೊರಗಿಟ್ಟು ಆ ಉದ್ಘಾಟನೆಯಲ್ಲಿ ಭಾಗವಹಿಸಿದರು. ಬೇರೆ ಬೇರೆ ವಿಚಾರಗಳಿಗೆ ಮಾತಾಡ್ತಾರೆ. ಒಂದು ಹಳ್ಳಿಯ ಒಂದು ಚಿಕ್ಕ ಮಗು ಪತ್ರ ಬರೆದಿದ್ರೆ ಆ ಮಗುವಿನ ಹ್ಯಾಂಡ್ ರೈಟಿಂಗ್ ಭಾರಿ ಚೆನ್ನಾಗಿದೆ ಅಂತೇಳಿ ಮನ್ ಕಿ ಬಾತಲ್ಲಿ ಮಾತಾಡ್ತಿದ್ದಾರೆ. ಆದರೆ ಈ ದೇಶದ ವೈಪರೀತ್ಯ ಯಾವ ಮಟ್ಟಕ್ಕೆ ಬಂದು ನಿಂತಿದೆ ಅಂದರೆ, ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗ್ತದೆ, ರಫೇಲ್ ಫೈಲ್ ಕಾಣೆ ಆಗ್ತದೆ, ರಾಮ ಮಂದಿರದ ಕಾಣಿಕೆ ಲೂಟಿ ಆಗ್ತದೆ. ಆದರೆ ಇವತ್ತಿಗೂ ಸಹಿತ ಅದಾದಮೇಲೆ ಒಂದು ಮನ್ ಕಿ ಬಾತ್ ಆಯಿತು. ಎಲ್ಲ BJP ಪದಾಧಿಕಾರಿಗಳು, ಮಂಗಳೂರಿನ ಸಂಸದರು, ಮಾಜಿ ಸಂಸದರು, ಶಾಸಕರು ಎಲ್ಲ ಟಿ ವಿಯಲ್ಲಿ ನೋಡ್ತಾ ಇದ್ರಪ್ಪ ಮನ್ ಕಿ ಬಾತ್. ಅವ್ರ ಮನಸ್ಸೊಳಗೆ ಏನಾದರೂ ರಾಮ ಮಂದಿರ ಕಾಣಿಕೆ ಲೂಟಿ ಬಗ್ಗೆ ಏನಾದ್ರು ಗಮನಿಸ್ತಾರ ಅಂತ ಇತ್ತು ಅಂತ ಪ್ರಶ್ನೆ. ಆದರೆ ಈ ಬಗ್ಗೆ ಒಂದೇ ಒಂದು ಚಕಾರವನ್ನು ಎತ್ತದೇ ಇರುವ ಇವರು ಚಂಪತ್ರಾಯಿಂದ ಸಾಕ್ಷಾತ್ ಭಗವಂತ ಎಂದು ಹೊಗಳಿಸಿಕೊಂಡಂಥ ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ಅವರ ದಿವ್ಯ ದೃಷ್ಟಿಗೆ ರಾಮ ಮಂದಿರದ ಕಾಣಿಕೆಯ ಲೂಟಿ, ಅದರಲ್ಲೂ ಸುಮಾರು ಹತ್ತಿರ 2,000 ಕೋಟಿಯವರೆಗೆ ಲೂಟಿ ಆಗ್ತಿದೆ ಅಂತ ಆಗಿದೆ ಅಂತ ಹೇಳಿ ಅವ್ರದ್ದೇ ಸಂಸ್ಥೆಯ ಪದಾಧಿಕಾರಿಗಳು ಹೇಳುವ ಮಟ್ಟದಲ್ಲಿ ಇವತ್ತು ಲೂಟಿ ಆಗ್ತಾ ಇರೋ ಹೊತ್ತಿನಲ್ಲಿ ಈವರೆಗೂ ಮಾತನ್ನು ಆಡ್ತಾ ಇಲ್ಲ ಅಂತಂದರೆ, ಈ ಲೂಟಿಗೂ ಅವರಿಗೂ ಪ್ರಧಾನಮಂತ್ರಿಗಳ ಕಚೇರಿಗೂ ನೇರವಾದ ಸಂಬಂಧ ಇದೆ ಅನ್ನುವಂಥದ್ದು ನಮಗೆ ಮೇಲ್ನೋಟಕ್ಕೆ ಅರ್ಥ ಆಗ್ತಾ ಇದೆ. ಇವತ್ತು ಚಂಪತ್ರಾಯ್ ಅವ್ರನ್ನ ಬಂಧಿಸಿಲ್ಲ, ಅರುಣ್ ಮಿಶ್ರಾ ಅವ್ರನ್ನ ಬಂಧಿಸಿಲ್ಲ. ಇವ್ರನ್ನ ಬಂಧಿಸಿರೋದು ಯಾರನ್ನ ಅಂದರೆ, ಈ ಲೂಟಿಯ ಕಾಲಾಳುಗಳು, ಡಕಾಯಿತಿಯ ಕಾಲಾಳುಗಳನ್ನು ಮಾತ್ರ ಬಂಧಿಸಿದ್ದಾರೆ. ಸಂಚುಕೋರರನ್ನು ರಕ್ಷಣೆ ಮಾಡುವ ಕೆಲಸವನ್ನು SIT ಮಾಡ್ತಾ ಇದೆ. ಅಪರಾಧಿಗಳಿಗೆ ಉತ್ತರ ಪ್ರದೇಶದಲ್ಲಿ ಉಳಿಗಾಲ ಇಲ್ಲ, ಅಪರಾಧಿಗಳಿಗೆಲ್ಲರಿಗೂ ಬುಲ್ಡೋಜರ್ ಶಿಕ್ಷೆ ಅಂತ ಹೇಳ್ತಕ್ಕಂಥ ಆದಿತ್ಯನಾಥ್ರವರು ಅವರ ಬುಲ್ಡೋಸರ್ಗಳಿಗೆ ಈಗ ಮೋಸ್ಟ್ಲಿ ಪೆಟ್ರೋಲು ಡೀಸೆಲ್ ಏರಿಕೆ ಆಗಿರೋದ್ರಿಂದ ಅವರ ಬುಲ್ಡೋಸರ್ಗೆ ಪೆಟ್ರೋಲು ಡೀಸೆಲಿನ ಕೊರತೆ ಇದೆ ಅಂತ ಕಾಣ್ತಾ ಇದೆ. ಸೊ ನಾವು ಇವತ್ತು ಪ್ರತಿಪಾದನೆ ಮಾಡ್ತಾ ಇರೋದು, ಇವರು ರಾಮ ಮಂದಿರದ ಹಣದ ಲೂಟಿಯ ಮುಖೇನ ದ್ರೋಹ ಮಾಡಿದ್ದು ಯಾರಿಗೆ ಅಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಣೀತವಾಗಿರ್ತಕ್ಕಂಥ ಈ ದೇಶದ ಸುಪ್ರೀಂ ಕೋರ್ಟ್ಗೆ. ಮತ್ತೆ ಯಾರಿಗೆ ದ್ರೋಹ ಮಾಡಿದ್ರು ಅಂದರೆ, ಇವರು ಬಿತ್ತಿದ ವಿಚಾರಗಳನ್ನು ನಂಬಿಕೊಂಡು ಕರಸೇವೆಗೆ ಅಂತ ಹೋಗಿ ಅವತ್ತಲ್ಲಿ ಗೊಂದಲಗಳಾದಾಗ, ಗಲಾಟೆ ಘರ್ಷಣೆಗಳಾದಾಗ, ಲಾಠಿ ಚಾರ್ಜ್, ಗೋಲಿಬಾರ್ಗಳ ಪರಿಣಾಮದಲ್ಲಿ ಮೃತರಾಗಿರ್ತಕ್ಕಂಥ ಆ ಕರಸೇವಕರು ಅಂತ ಹಣಪಟ್ಟಿಯನ್ನು ಕಟ್ಕೊಂಡಿದ್ರಲ್ಲ, ಅವರುಗಳಿಗೆ, ಅವರ ಕುಟುಂಬಕ್ಕೆ ದ್ರೋಹವನ್ನು ಮಾಡಿದ್ದಾರೆ. ಯಾವ ಕರಸೇವಕರು ಸತ್ತೋದ್ರು ಅಂತ ತಿಳಿದು ಅವರ ಚಿತಾಭಸ್ಮ ಅಂತ ಹೇಳಿ ತಂದು ಊರಲ್ಲಿ ಮೆರವಣಿಗೆ ಮಾಡಿ ಆ ಚಿತಾಭಸ್ಮದ ಡಬ್ಬಿಯ ಪಕ್ಕದಲ್ಲಿದ್ದಂತಹ ಮತ್ತೊಂದು ಡಬ್ಬಿಗೆ ಕಾಣಿಕೆಯನ್ನು ಹಾಕಿಸ್ಕೊಂಡ್ರಲ್ಲ, ದೇಣಿಗೆಯನ್ನು ಸಂಗ್ರಹ ಮಾಡಿದ್ರಲ್ಲ, ಆ ಚಿತಾಭಸ್ಮಗಳಿಗೆ ದ್ರೋಹವನ್ನು ಮಾಡಿದ್ದಾರೆ. ಮತ್ತು ಉಡುಪಿಯ ಶ್ರೀ ವಿಶ್ವಪ್ರಸನ್ನ ತೀರ್ಥರು ಕಾಂಗ್ರೆಸ್ ಹೇಳ್ತಿದ್ದ ವಿಚಾರವನ್ನು ಅವ್ರು ಈಗ ಹೇಳಿದ್ದಾರೆ. ಆ ಕಾರಣಕ್ಕೆ ಕಾಂಗ್ರೆಸ್ ಈ ಕಾರಣಕ್ಕಾಗಿ ಅವರನ್ನು ಅಭಿನಂದಿಸ್ತಾ ಇದೆ. ಕಾಂಗ್ರೆಸ್ ಹೇಳ್ತಾ ಇತ್ತು, ಊರೂರಲ್ಲೂ ರಾಮ ಭಕ್ತರಿದ್ದಾರೆ, ಊರೂರಲ್ಲೂ ರಾಮ ಮಂದಿರಗಳಿವೆ, ಜೊತೆಗೆ ಬಡವರಿಗೆ ಮನೆಗಳು ಇನ್ನೂ ಕಟ್ಟಬೇಕಾಗಿದೆ ಅನ್ನುವಂಥದ್ದನ್ನು ಏನು ಹೇಳ್ತಾ ಇದ್ರು, ಅದನ್ನು ವಿಶ್ವಪ್ರಸನ್ನ ತೀರ್ಥರು ಮೊನ್ನೆ ಹೇಳಿದ್ದಾರೆ. ಅದೇನು ಅಂದರೆ, ಅಲ್ಲಿಗೆ ಕಾಣಿಕೆ ಕೊಡುವ ಬದಲು ನಾವು ಇಲ್ಲಿ ಬಡವರಿಗೆ ಮನೆ ಕಟ್ಟಿಸಿಕೊಟ್ರೆ ಒಳ್ಳೆಯದಾಗ್ತದೆ ಅಂತ ಹೇಳಿದ್ದಾರೆ. ಆ ಕಾರಣಕ್ಕಾಗಿ ವಿಶ್ವಪ್ರಸನ್ನ ತೀರ್ಥರನ್ನು ಈ ಸಂದರ್ಭದಲ್ಲಿ ಆ ಮಟ್ಟಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಮತ್ತು ಅವರು ಮುಂದುವರೆದು ವಿಚಾರವನ್ನು ಹೇಳಿದ್ದಾರೆ, RSS ಸಹಿತ ನೋಂದಣಿ ಮಾಡ್ಕೋಬೇಕು ಅಂತ. ಅವ್ರು ಯಾಕೆ ಅದನ್ನು ಹೇಳಿದ್ದಾರೆ ಅಂದರೆ, RSS ಈಗ ಹೇಳಿಬಿಟ್ಟಿದೆ, ಮೊನ್ನೆ ಬೆಳಗಾವಿಯ ಬೈಠಕ್ಕಿಗಿಂತ ಮುಂಚೆ ಅದರ ಸಹಸರ ಕಾರ್ಯವಾಹರು ಪತ್ರಿಕಾಗೋಷ್ಠಿಯನ್ನು ಮಾಡಿ ದತ್ತಾ ಹೊಸಬಾಳೆ ಅವರು ಕರ್ನಾಟಕದ್ದು, ನಮಗೆ ನೋವಾಗಿದೆ ಅಂತ ಹೇಳಿದ್ದಾರೆ. ನಿಮಗೆ ನೋವಾಗೋದು ಪ್ರಶ್ನೆ ಅಲ್ಲ ಇದು. ಇಡೀ ಭಾರತದ ಆಸ್ತಿಕ ಬಂಧುಗಳಿಗೆಲ್ಲರಿಗೂ ಸಹಿತ ನಿಮ್ಮಿಂದ ದ್ರೋಹವಾಗಿದೆ ಅನ್ನೋದು ಭಾರಿ ಮುಖ್ಯ. ನಿಮ್ಮಿಂದ ದ್ರೋಹವಾಗಿದೆ ಅನ್ನೋದು ಭಾರಿ ಮುಖ್ಯ. ಹಾಗಾಗಿ ಅವರು ಪ್ರತಿ ಹಂತದಲ್ಲಿ ಹೇಳ್ತಾರೆ, ಅದೇನೆಂದರೆ, ಇನ್ನು ಸ್ವಲ್ಪ ದಿವಸ ಚಂಪತ್ರಾಯ್ಗೂ RSSಗೂ BJPಗೂ ಸಂಬಂಧ ಇಲ್ಲ, ಜೈಲಿಗೆ ಹೋದವರಿಗೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಇದೇ ಡಿಫೆನ್ಸನ್ನು RSS ಯಾವ ಗಾಂಧಿ ರಾಮನನ್ನು ಉಲ್ಲೇಖಿಸಿ ಹೇ ರಾಮ್ ಎಂದು ಕೊನೆಯ ಉಸಿರನ್ನು ಬಿಡುವಾಗ ಯಾವ ಗಾಂಧಿಯ ಹತ್ಯೆ ಆಯಿತೋ, ಹತ್ಯೆ ಆದಾಗಲೂ ಸಹಿತ ಇದೇ ಡಿಫೆನ್ಸನ್ನು RSS ತಗೊಂಡಿತ್ತು.
ನಾಥೂರಾಮ್ ಗೋಡ್ಸೆಗೂ ನಮಗೂ ಸಂಬಂಧ ಇಲ್ಲ ಅಂತ. ಅದೇ ರೀತಿ ಇವತ್ತು ರಾಮ ಮಂದಿರದ ದೋಖಾ ಆದವರಿಗೂ ಅವರಿಗೂ ಅವರು RSSನ ಸದಸ್ಯರು ಹೌದಾ ಅಲ್ವೋ, BJPಗರು ಬೆಂಬಲಿಗರು ಹೌದಾ ಅಲ್ವೋ ಅನ್ನೋದನ್ನು ಇವತ್ತಿಗೂ ಸಹಿತ ಸ್ಪಷ್ಟಪಡಿಸಲಿಕ್ಕೆ RSS ಜನರ ಎದುರುಗಡೆ ವಿಫಲ ಆಗ್ತಿರೋದು ಸಹಿತ ಈ ಹೊತ್ತಿನಲ್ಲಿ ಗಮನಿಸಿ ವಿಶ್ವಪ್ರಸನ್ನ ತೀರ್ಥರು ಏನು ಹೇಳಿದ್ದಾರೆ, RSSನ ನೋಂದಣಿ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಈಗಲೂ ಅವರು ವಿಶ್ವಪ್ರಸನ್ನ ತೀರ್ಥರ ಮಾತನ್ನು RSS ಪಾಲಿಸುತ್ತೆ ಅಂಥೇಳಿ ಕಾಂಗ್ರೆಸ್ಸು ನಂಬಿದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ